ಎಸ್ಎನ್ಒ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಕೆಆರ್ಎಸ್ ಪಕ್ಷದ ಅಧ್ಯಕ್ಷರಾಗಿರುವಂತಹ ರವಿಕೃಷ್ಣ ರೆಡ್ಡಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಬೆಂಗಳೂರು ನಗರ ಜಿಲ್ಲಾಧಿಕಾರಿ ವಿರುದ್ಧ ಈಗ ಒಂದು ದೊಡ್ಡ ಆರೋಪ ಕೇಳ ಬರ್ತಾ ಇದೆ ಸರ್. ಫೋರ್ಜರಿ ದಾಖಲೆಗಳ ಆಧಾರದಲ್ಲಿ ಪೋಡಿ ಮಾಡಿದ್ದಾರೆ, ಕನ್ವರ್ಷನ್ ಮಾಡಿದ್ದಾರೆ ಎಂಬ ಆರೋಪ ಕೇಳ ಬರ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ ಸರ್? ನೋಡಿ, ಈಗ ಅದು ಏನು ಈಗ ಪೋಡಿ ಆಗಿ ಕನ್ವರ್ಷನ್ ಆಗಿದೆ. ಆ ಜಾಗದಲ್ಲಿ ಈಗಾಗಲೇ ಬಿಬಿಎಂಪಿ ಕಚೇರಿ ಇದೆ. ಅದ್ರ ಜೊತೆಗೆ ನಮ್ಮ ರಾಜ್ಯದ ನ್ಯಾಯಮೂರ್ತಿಗಳಾಗಿ, ಒರಿಸ್ಸಾದ ಮುಖ್ಯ ನ್ಯಾಯಮೂರ್ತಿಗಳಾಗಿ, ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳು ಆಗಿದ್ದಂತ ಜಸ್ಟಿಸ್ ಗೋಪಾಲ್ ಗೌಡ್ರ ಮನೇನು ಈಗ ಅವರು ಪೋಡಿ ಮಾಡಿ ಕನ್ವರ್ಷನ್ ಮಾಡಿರೋ ಜಾಗದೊಳಗಡೆ ಬರ್ತಾ ಇದೆ. 40 ವರ್ಷದಿಂದನೇ ಕನ್ವರ್ಷನ್ ಆಗಿ ಲೇಔಟ್ ಆಗಿರುವಂತ ಜಾಗದಲ್ಲಿ ಈಗ ತರಾತುರಿಯಲ್ಲಿ ಒಂದು 7-8 ತಿಂಗಳಿಂದ ಈಚೆಗೆ ಅಕ್ರಮವಾಗಿ ಯಾವುದೋ ಒಂದು ಸುಳ್ಳು ದಾಖಲೆಗಳು, ಫೋರ್ಜರಿ ದಾಖಲೆಗಳ ಮೇಲೆ ಪೋಡಿ ಮಾಡಿ ಅಲ್ಲಿರುವಂತಹ ಸರ್ವೇಯರ್, ADLR, DDLR, AC ಮತ್ತು DC, ಬೆಂಗಳೂರು ಉತ್ತರದ AC, ಬೆಂಗಳೂರು DC ಜಗದೀಶ್, ಇವರೆಲ್ಲ ಒಂದು 5-6 ಜನ ಆ ಅಕ್ರಮದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ. ಯಾಕೆಂದ್ರೆ ಇಂತಹ ಒಂದು ಬೆಂಗಳೂರು ನಗರದಲ್ಲಿ, ಸಹಕಾರ ನಗರದಲ್ಲಿ ಈ ಹಿಂದೆ ಈಗಿನ ಹಾಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಅಧ್ಯಕ್ಷರಾಗಿದ್ದಂತಹ ಸಹಕಾರ ನಗರ ಕ್ಲಬ್ಗೆ ಅಂತ ಹೇಳಿ ಅಲಾಟ್ ಮಾಡಿಸ್ಕೊಂಡಿದ್ದಂತ ಜಾಗ, ಅದ್ರ ಮೇಲೆ ಹೈಕೋರ್ಟ್ ಅಲ್ಲಿ ಒಂದು ದಾವೆ ಇದೆ. ಆ ಜಾಗವನ್ನೂ ಸೇರಿ ಆಟದ ಮೈದಾನ, ಬಿಬಿಎಂಪಿ ಕಚೇರಿ, ಜಸ್ಟಿಸ್ ಗೋಪಾಲ್ ಗೌಡ್ರ ಮನೆಯನ್ನು ಸೇರಿದಂತೆ ಒಂದು 16 ಮನೆಗಳನ್ನೆಲ್ಲ ಸೇರಿ 1 ಎಕರೆ 19 ಗುಂಟೆಯನ್ನ ಅವನು ಯಾವನು ಸರ್ವೇಯರು ಇದು ಖಾಲಿ ಜಾಗ ಇದೆ ಅಂತ ಸರ್ವೆ ಮಾಡ್ಕೊಡ್ತಾನೆ. ಮತ್ತೆ ಅದನ್ನ ADLR, DDLR ಹೇಗೆ ಅದನ್ನ ಅಪ್ರೂವ್ ಮಾಡ್ತಾರೆ. ಮತ್ತೆ ಸಹಕಾರ ನಗರದಂತ ಜಾಗದಲ್ಲಿ ಈಗಲೂ ಕೃಷಿ ಭೂಮಿ ಇದೆಯಾ, ಅದನ್ನ ಕೃಷಿಯೇತರ ಭೂಮಿಯಾಗಿ ಭೂ ಪರಿವರ್ತನೆ ಮಾಡ್ಬೇಕನ್ನುವಂತ ಕಾಮನ್ ಸೆನ್ಸ್ ಬಳಸದೆ ಇವರೆಲ್ಲ AC, ಉತ್ತರ AC ಮತ್ತು ಬೆಂಗಳೂರು DC ಜಗದೀಶ್ ಅವರು ಮಾಡಿದ್ದಾರೆ. ನೋಡಿ, ಒಂದು ಕನ್ವರ್ಷನ್ ಮಾಡಿಸ್ಬೇಕು ಅಂದ್ರೆ ತುಂಬಾ ದೊಡ್ಡ ಪ್ರೊಸೀಜರ್ ಇರುತ್ತೆ, ದಿನಗಳು ತಿಂಗಳುಗಳು ತಗೊಳ್ಳುತ್ತೆ. ಬಹುತೇಕವಾಗಿ ಇಂತಹ ಡೀಲ್ಗಳಲ್ಲಿ ಕಮಿಷನ್ ಇಲ್ಲದೆ, ಲಂಚ ಇಲ್ಲದೆ ಆಗೋದಿಲ್ಲ. 3 ದಿವಸದಲ್ಲಿ, ಅದು ಶರವೇಗವೋ ಮಿಂಚಿನ ವೇಗವೋ, ಬಾಣದ ವೇಗದಲ್ಲಿ ಹೋಗಿದೆಯೋ ಅಥವಾ ಮಿಂಚು ಹೊಡೆದಂಗ್ ಹೋಗಿದೆಯೋ ಗೊತ್ತಿಲ್ಲ, ಅರ್ಜಿ ಹಾಕಿದ 3 ದಿನದಲ್ಲಿ ಹೋಗಿದೆ. ಆ ಬಲರಾಮ್ ಅನ್ನುವಂತ ವ್ಯಕ್ತಿ ಮೊನ್ನೆ ತಾನೇ 10 ಕೋಟಿ ರೂಪಾಯಿಗೆ, ಸುಮಾರು 150ರಿಂದ 300 ಕೋಟಿ ರೂಪಾಯಿ ಇವತ್ತಲ್ಲಿ 30,000ಕ್ಕಿಂತ ಮೇಲೆ ಇದೆ ಪರ್ ಸ್ಕ್ವೇರ್ ಫೀಟ್. ಆ ಜಾಗವನ್ನ ಕೇವಲ 10 ಕೋಟಿಗೆ, 1 ಎಕರೆ 19 ಗುಂಟೆ ಜಾಗವನ್ನ ಕೇವಲ 10 ಕೋಟಿಗೆ ಬಲರಾಮ್ ಅನ್ನುವಂತವರು, ಅವ್ರು ಯಾರೋ ಇಬ್ಬರು ಉತ್ತರ ಭಾರತೀಯರಿಗೆ ಮಾರಿದ್ದಾರೆ. ಇದೆಲ್ಲ ಒಂದು ದೊಡ್ಡ ಭೂ ಅಕ್ರಮ, ಭೂ ಹಗರಣ. ಇದರಲ್ಲಿ ನೇರವಾಗಿ ಸರ್ಕಾರಿ ಅಧಿಕಾರಿಗಳು, ವಿಶೇಷವಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಜಗದೀಶ್ ಅವರು, ಅವರ ಮೇಲೆ ಕ್ರಮ ಆಗ್ಬೇಕು. ಈಗ ನೋಡಿ, ಯಾವುದೋ ಒಂದು ಅಲ್ಲಿ ಯಾವನೊಬ್ಬನ ಬಲಿಪಶು ಮಾಡೋದಿಕ್ಕೆ ಅದು ಸರ್ಕಾರಿ ನೌಕರನು ಅಲ್ಲ ಆತ ಲೈಸೆನ್ಸ್ಡ್ ಸರ್ವೇಯರ್ ಪ್ರಕಾಶ್ ಅನ್ನುವಂತ ಆತನನ್ನ ಬಲಿಕಾ ಬಕ್ರಾ ಅಂತಾರಲ್ವಾ, ಆ ತರ ಆತನನ್ನ ಬಲಿ ಏನು ಹರಕೆಯ ಕುರಿ ಮಾಡೋದಿಕ್ಕೆ ಇವರು ಹೊರಟಿದ್ದಾರೆ. ಈ ಅಲ್ಲಿ ADLR, DDLR ಸೇರಿದಂತೆ AC ಮತ್ತು DC ಇಡೀ ಅಕ್ರಮ ಆಗೋದಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ, ಮತ್ತೆ ಸರ್ಕಾರಿ ಹುದ್ದೆಯಲ್ಲಿ ಇದ್ಕೊಂಡು, ದೊಡ್ಡ ಜವಾಬ್ದಾರಿಯಲ್ಲಿ ಇದ್ಕೊಂಡು ಬೇಜವಾಬ್ದಾರಿತನ ತೋರಿಸಿರುವಂತ ಈ 4 ಜನ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಶಾಮೀಲಾಗಿದ್ದಾರೆ ಅನ್ನುವಂತಹದ್ದು ನಮಗೆ ಗಂಭೀರವಾಗಿ ಅನ್ನಿಸ್ತಾ ಇದೆ. ಕೃಷ್ಣ ಬೈರೇಗೌಡರು ತಮ್ಮದೇ ಕ್ಷೇತ್ರದಲ್ಲಿ ನಡೆದಿರುವಂತ ಇದನ್ನ ತಮ್ಮದೇ ವ್ಯಾಪ್ತಿಯಲ್ಲಿ ಅವ್ರ ಮನೆಯಿಂದ ಕೇವಲ 1/2 ಕಿಲೋಮೀಟರ್ ದೂರ ಇಲ್ಲ ಈ ಜಾಗ. ನಾನು ಆ ಸ್ಥಳಕ್ಕೆ ಹೋಗಿ ಬಂದಿದ್ದೀನಿ, ಪರಿಶೀಲನೆ ಮಾಡಿದ್ದೀನಿ. 1/2 ಕಿಲೋಮೀಟರ್ ದೂರದಲ್ಲೂ ಇಲ್ಲ. ಕೃಷ್ಣ ಬೈರೇಗೌಡರದು ಇದರಲ್ಲಿ ಪಾತ್ರ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಕೃಷ್ಣ ಬೈರೇಗೌಡರ ಆದಿಯಾಗಿ ಇವರೆಲ್ಲರನ್ನೂ ಈಗ ತನಿಖೆಗೊಳಪಡಿಸಬೇಕು. ಈ ತರಹಕ್ಕೆ ರಾಜ್ಯಾದ್ಯಂತ ಭೂ ಅಕ್ರಮಗಳು, ವಿಶೇಷವಾಗಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ನೀಚಾತಿ ನೀಚ, ಪರಮಭ್ರಷ್ಟ, ದೇಶದ್ರೋಹಿ, ಜನದ್ರೋಹಿ ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ರಾಜ್ಯದ ಜನರ ಸಂಪತ್ತನ್ನ ಯಾರ್ಯಾರಿಗೂ 6 ಕಾಸಿಗೆ 3 ಕಾಸಿಗೆ ಮಾರಿ ಈ ಪರಮ ನೀಚರು ರಾಜ್ಯವನ್ನ ಹಾಳು ಮಾಡ್ತಾ ಇದ್ದಾರೆ, ರಾಜ್ಯವನ್ನ ದಿವಾಳಿ ತಂದಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್, ಫ್ರೀಡಂ ಟಿವಿ ಜೊತೆ ಮಾತನಾಡಿದ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.